ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ತಮಗೆಲ್ಲ ಸ್ವಾಗತ. ಸ್ಯಾಮ್ಯುಯಲ್ ಜಾನ್ಸನ್ ಈ ಹೆಸರನ್ನು ನಾವೆಲ್ಲ ಕೇಳಿದ್ದೇವೆ. ಎ ಡಿಕ್ಷನರಿ ಆಫ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಭಾಷೆಗೆ ಮೊದಲ ನಿಘಂಟನ್ನು ಬರೆದವನು ಸ್ಯಾಮ್ಯುಯಲ್ ಜಾನ್ಸನ್. ಈ ಒಂದು ನಿಘಂಟು ಏಪ್ರಿಲ್ 15, 1775 ಬಿಡುಗಡೆಯಾಗುತ್ತೆ. ಅದುವರೆಗೂ ಇಂಗ್ಲೀಷ್ ಭಾಷೆಯನ್ನು ಎಲ್ಲರೂ ಆಡ್ತಾ ಇದ್ದರು. ಯಾವುದಾದ್ರೂ ಒಂದು ಶಬ್ದಕ್ಕೆ ಅನುಮಾನ ಬಂತು ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಅರ್ಥ, ಪ್ರಮಾಣಬದ್ಧವಾದ ಅರ್ಥವನ್ನು ಕೊಡುವಂಥ ಒಂದೇ ಒಂದು ಪುಸ್ತಕ ಇರಲಿಲ್ಲ. ಹಾಗಾಗಿ ಈತ ಆ ಒಂದು ಪುಸ್ತಕವನ್ನು ಬರೀತಾನೆ, ನಾನಾ ಅರ್ಥಗಳನ್ನು ಕೊಡ್ತಾನೆ. ಜೊತೆಗೆ ಪೂರ್ವ ಸೂರಿಗಳು ಅಂತ ಯಾರಿರ್ತಾರೆ, ಹಿಂದೆ ಇದ್ದಂಥ ಕವಿಗಳು, ಸಾಹಿತಿಗಳು ಆ ಶಬ್ದಗಳನ್ನು ಹೇಗೆ ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಬರೆದಿದ್ದಾರೆ ಅದನ್ನೆಲ್ಲ ಉದಾಹರಣೆ ಕೊಟ್ಟು ಅವುಗಳ ಅರ್ಥವನ್ನು ನಮಗೆ ಮನವರಿಕೆ ಮಾಡ್ತಾನೆ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು, ಒಂದು ಶಬ್ದಕ್ಕೆ ನಿಖರವಾದ ಕಾಗುಣಿತ ಅಂದರೆ ಸ್ಪೆಲ್ಲಿಂಗ್, ಅದನ್ನು ರೂಪಿಸ್ತಾನೆ ಸ್ಯಾಮ್ಯುಯಲ್ ಜಾನ್ಸನ್. ಹಾಗಾಗಿ ಇಂಗ್ಲೀಷ್ ಭಾಷೆಗೆ ಈತ ಮಾಡಿರುವ ಈ ಸೇವೆ ಬಹಳ ದೊಡ್ಡದು ಅಂತ ಪರಿಗಣಿಸ್ತಾರೆ. ಆನಂತರ ಸಾಕಷ್ಟು ಇಂಗ್ಲೀಷ್ ನಿಘಂಟುಗಳು ಬಂದವು, ಅದು ಬೇರೆ ವಿಚಾರ. ಆದರೆ ಮೊದಲ ಬಾರಿಗೆ ಹೀಗೆ ಒಂದು ನಿಘಂಟು ಪ್ರಕಟವಾದಾಗ ಪ್ಲೈಮತ್ ಅಂತ ಒಂದು ಊರು, ಅಲ್ಲಿ ಓರ್ವ ಮಹಿಳೆ ಈ ನಿಘಂಟನ್ನು ತಿರುವಿ ಹಾಕಿ ನೋಡ್ತಾ ಇರ್ತಾಳೆ. ನೋಡ್ತಾ ಇದ್ದರೆ ಅಲ್ಲಿ ಪ್ಯಾಸ್ಟರ್ನ್ ಅಂತ ಒಂದು ಶಬ್ದ ಇರುತ್ತೆ. ಆ ಶಬ್ದಕ್ಕೆ ಏನೋ ಒಂದು ಅರ್ಥ ಕೊಟ್ಟಿರ್ತಾರೆ ಜಾನ್ಸನ್ ಅವರು. ಆಕೆಗನ್ಸುತ್ತೆ, ಇಲ್ಲ ಇವರು ಕೊಟ್ಟಂಥ ಅರ್ಥ ತಪ್ಪಿದೆ, ಹೀಗಲ್ವಾ ಇದರ ಅರ್ಥ, ಹೀಗೆ ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಅಳುಕು. ಯಾಕಂದರೆ ಜಾನ್ಸನ್ ಅವರು ಬಹುದೊಡ್ಡ ವಿದ್ವಾಂಸರು. ಅವರ ಕೆಲಸದಲ್ಲಿ ನಾನು ತಪ್ಪು ಹುಡುಕ್ತೇನೆ ಅಂತ ಹೇಳ್ತಂದರೆ ಅವರಿಗಿಂತಲೂ ಬುದ್ಧಿವಂತಳು ತಾನು ಅಂತ ಭಾವಿಸ್ಬಿಟ್ರೆ, ಬೈದು ಬಿಟ್ಟರೆ, ಏನೇನೋ ಯೋಚನೆಗಳು ಆಕೆಗೆ. ಆದರೂ ಆಕೆಗೆ ವಿಶ್ವಾಸ ಇರುತ್ತೆ, ನಾನು ತಿಳ್ಕೊಂಡ ಅರ್ಥವೇ ಸರಿ ಅಂತ. ನೇರವಾಗಿ ಆಕೆ ಪತ್ರವನ್ನು ಬರೆದು ಲಂಡನ್ನಿಗೆ ಹೋಗಿ ಜಾನ್ಸನ್ ಅವರನ್ನು ಭೇಟಿಯಾಗ್ತಾರೆ. ಜಾನ್ಸನ್ ಬಹಳ ಗೌರವಾದರಗಳಿಂದ ಆಕೆಯನ್ನು ಕರೆದು ಕೂರಿಸಿ ಚಹಾ ಇತ್ಯಾದಿಗಳನ್ನು ವಿಚಾರಿಸಿ ಬಂದ ಕೆಲಸ ಏನು ಅಂತ ಕೇಳಿದಾಗ ಆಕೆ ನಿಘಂಟಲ್ಲಿ ಆ ಶಬ್ದವನ್ನು ತೋರಿಸಿ, ಈ ಶಬ್ದಕ್ಕೆ ಅರ್ಥ ಹೀಗಿಲ್ಲ, ಹೀಗಿರಬಹುದಲ್ವೇ ಅಂತ ಹೇಳಿದಾಗ ಈಕೆ ನಿರೀಕ್ಷೆ ಮಾಡ್ತಾಳೆ, ಜಾನ್ಸನ್ ವಾದಿಸಬಹುದು, ಏನೆಲ್ಲ ವಾದಿಸಬಹುದು, ಅದಕ್ಕೆ ಹೇಗೆ ಪ್ರತಿವಾದವನ್ನು ಹೂಡಬೇಕು, ಹೀಗೆ ದಾರಿ ಉದ್ದಕ್ಕೂ ಆಲೋಚನೆ ಮಾಡ್ಕೊಂಡು ಬಂದಿರ್ತಾಳೆ ಆ ಮಹಿಳೆ. ಆದರೆ ಜಾನ್ಸನ್ ತಕ್ಷಣ ಹೇಳ್ತಾರೆ, ಹೌದಾ, ಓಹೋ, ಹೀಗೂ ಇರಲಿಕ್ಕೆ ಸಾಧ್ಯ ಅಲ್ವೇ ಅರ್ಥ, ನನಗೆ ಹೊಡೆದೇ ಇರಲಿಲ್ಲ ನೋಡಿ, ನಾನು ಇದನ್ನು ಬದಲಾಯಿಸ್ಕೋತೇನೆ ಅಂತ ಹೇಳ್ತಾನಂತೆ. ಆ ಮಹಿಳೆಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ನಾನು ಹೇಳಿದ್ದನ್ನು ಎಷ್ಟು ಉದಾರ ಹೃದಯದಿಂದ ಸ್ವೀಕರಿಸಿದ್ರು, ಇವರು ನಿಜವಾದ ಪಂಡಿತರು ಅಂತ ಅವರಿಗೆ ಅನಿಸುತ್ತೆ. ಆಗ ಮುಂದಿನ ಆವೃತ್ತಿಯಲ್ಲಿ ಆ ಅರ್ಥಕ್ಕೆ ಈ ಹೊಸ ಅರ್ಥವನ್ನು ಆ ಶಬ್ದ ಹೀಗೆ ಒಂದು ಹೊಸ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಅನೇಕ ಜನ ಅನೇಕ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದಾಗ ಸರಿಯಾದುದನ್ನು ಸ್ವೀಕರಿಸುವ ಮನೋಭಾವ ಇಲ್ಲದೆ ಹೋದರೆ ನಾವು ಏನೂ ದಾಖಲೆಯನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಸ್ಯಾಮ್ಯುಯಲ್ ಜಾನ್ಸನ್ ನಮಗೆಲ್ಲ ಆದರ್ಶವಾಗಿ ಇರಬೇಕು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಲಾವಣ್ಯ. ನಾನು ಯಲಹಂಕ ಉಪನಗರದಿಂದ ಬಂದಿದ್ದೇನೆ. ನಾನು ಯಲಹಂಕ ಉಪನಗರದಲ್ಲಿರುವ ಜ್ಞಾನಜ್ಯೋತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಆಲಿಸುವುದು, ಕತೆ, ಕಾದಂಬರಿ, ಪುಸ್ತಕಗಳನ್ನು ಓದುವುದು ಹಾಗೂ ವೀಣೆ ನುಡಿಸುವುದು. ಲಾವಣ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಶಿಲ್ಪಾ. ನಾನು ಬೆಂಗಳೂರು ಉಳ್ಳಾಳಿಂದ ಬಂದಿದ್ದೀನಿ. ಟೆಕ್ ಮಾಡಿಕೊಂಡು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸದ್ಯಕ್ಕೆ ಬ್ರೇಕ್ ತೊಗೊಂಡಿದ್ದೀನಿ. ನನ್ನ ಹವ್ಯಾಸಗಳು ಡ್ರಾಯಿಂಗು, ಹಾಡು ಹೇಳುವುದು ಮತ್ತು ಮಕ್ಕಳ ಜೊತೆ ಆಟ ಆಡೋದು. ತುಂಬ ಸಂತೋಷ
ಶಿಲ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ ವಿನಯ್. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವಳು. ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸ. ಭಾರತೀಯ ವಿಜ್ಞಾನ ಸಂಸ್ಥೆ IIScಯಲ್ಲಿ ನಾನು ಆಡಳಿತ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಹವ್ಯಾಸಿ ಬರಹಗಾರ್ತಿ. ಅನೇಕ ಕಥಾ ಕಮ್ಮಟಗಳಲ್ಲಿ ಭಾಗವಹಿಸಿದ್ದೇನೆ. ಶ್ರುತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪುಸ್ತಕ ಹಲ್ಲೆಗೆರೆಯ ತತ್ವಗಳು. ಡಾಕ್ಟರ್ ಶಂಕರ ಹಲ್ಲೆಗೆರೆ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ನದಿಗಳಲ್ಲಿ ಯಾವುದು ಭಾರತದಲ್ಲಿ ಹುಟ್ಟುವುದಿಲ್ಲ? ಆಯ್ಕೆಗಳನ್ನು ನೋಡೋಣ. ಯಮುನಾ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಸಿಂಧೂ ನದಿ. ಮೊದಲಿಗೆ ಲಾವಣ್ಯ, ಆನಂತರ ಶ್ರುತಿ. ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಶ್ರುತಿ? ಬ್ರಹ್ಮಪುತ್ರ ನದಿ. ಉತ್ತರವನ್ನು ನೋಡೋಣ. ಬ್ರಹ್ಮಪುತ್ರ ಉತ್ತರ ಸರಿಯಾಗಿದೆ. ಹಲ್ಲೆಗೆರೆಯ ತತ್ವಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಹ್ಮಪುತ್ರ ಈ ಒಂದು ನದಿ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ. ಮಾನಸ ಸರೋವರ ಸದ್ಯಕ್ಕೆ ಅದು ಚೀನಾ ವ್ಯಾಪ್ತಿಯಲ್ಲಿ ಇರೋದನ್ನು ನೆನೆಸ್ಕೋಬಹುದು. ಈ ಒಂದು ಬ್ರಹ್ಮಪುತ್ರ ನದಿ ಮಾನಸ ಸರೋವರದಲ್ಲಿ ಹುಟ್ಟಿ ಚೀನಾ ದೇಶಕ್ಕೆ ನೀರನ್ನು ಒದಗಿಸಿ ಆನಂತರ ಭಾರತಕ್ಕೆ ಬಂದು ಕೊನೆಗೆ ಬಾಂಗ್ಲಾದೇಶವನ್ನು ಸೇರಿ ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಪೂರ್ತಿ ಹೋಗಿ ಸೇರುತ್ತೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಚಿಂತನ ರಶ್ಮಿ. HBL ರಾವ್ ಸಂಪಾದಿಸಿರುವ ಕೃತಿ. ಇದು ನಮ್ಮ ಪ್ರಶ್ನೆ. ಟೆಸ್ಟ್ ಕ್ರಿಕೆಟ್ ಮ್ಯಾಚುಗಳಲ್ಲಿ 5000 ರನ್ ಹಾಗೂ 400 ವಿಕೆಟ್ ತೆಗೆದ ಪ್ರಥಮ ಭಾರತೀಯ ಯಾರು? ಆಯ್ಕೆಗಳನ್ನು ನೋಡೋಣ. ಬಿಷನ್ ಸಿಂಗ್ ಬೇಡಿ, ಪ್ರಸನ್ನ, ಅನಿಲ್ ಕುಂಬ್ಳೆ, ಕಪಿಲ್ ದೇವ್. ಬಜರುತಿ ಉತ್ತರವನ್ನು ಕೊಡಿ. ಮೊದಲಿಗೆ ಶ್ರುತಿ, ಆನಂತರ ಶಿಲ್ಪ. ಕಪಿಲ್ ದೇವ್. ಕಪಿಲ್ ದೇವ್ ಆಯ್ಕೆ 4. ಶಿಲ್ಪ? ಬಿಷನ್ ಸಿಂಗ್ ಬೇಡಿ. ಬಿಷನ್ ಸಿಂಗ್ ಬೇಡಿ ಆಯ್ಕೆ 1. ಉತ್ತರವನ್ನು ನೋಡೋಣ. ಕಪಿಲ್ ದೇವ್ ಉತ್ತರ ಸರಿಯಾಗಿದೆ. ಚಿಂತನ ರಶ್ಮಿ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇವೆ. ಕಪಿಲ್ ದೇವ್ ಅವರಿಗೆ ಪದ್ಮಭೂಷಣ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. 5248 ರನ್ಗಳನ್ನು ಟೆಸ್ಟ್ ಮ್ಯಾಚುಗಳಲ್ಲಿ ಹೊಡೆದಿದ್ದಾರೆ. ಹಾಗೆಯೇ 434 ವಿಕೆಟ್ಗಳನ್ನು ಅವರು ತಗೊಂಡಿದ್ದಾರೆ. ಅವರು 2 ಸಲ ಒಂದು ಮ್ಯಾಚಲ್ಲಿ 10 ವಿಕೆಟ್ಗಳನ್ನು ತಗೊಂಡು ಒಂದು ವಿಶೇಷವಾದ ದಾಖಲೆಯನ್ನು ಸಹ ಮಾಡಿದ್ದಾರೆ. ಮುಂದಿನ ಪುಸ್ತಕ ವೇಷ ಎನ್ನುವ ಕಥಾ ಸಂಕಲನ. ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥ ಕೃತಿ. ಇದು ನಮ್ಮ ಪ್ರಶ್ನೆ. ಅಲುಗಾಡುವ ಸ್ತಂಭಗಳು, ಶೇಕಿಂಗ್ ಮಿನಾರೆಟ್, ಈ ಮಸೀದಿ ಎಲ್ಲಿದೆ ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಅಹಮದಾಬಾದ್, ಹೈದರಾಬಾದ್, ಅಲಹಾಬಾದ್, ಲಕ್ನೋ. ಮೊದಲಿಗೆ ಶ್ರುತಿ, ನಂತರ ಶಿಲ್ಪ. ಅಲಹಾಬಾದ್. ಅಲಹಾಬಾದ್ ಆಯ್ಕೆ 3. 1 ಅಹಮದಾಬಾದ್. ಅಹಮದಾಬಾದ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಅಹಮದಾಬಾದ್ ಉತ್ತರ ಸರಿಯಾಗಿದೆ. ವೇಷ ಎನ್ನುವ ಈ ಕೃತಿಯನ್ನು ಶಿಲ್ಪ ಅವರಿಗೆ ಕೊಟ್ಟಿದ್ದೇವೆ. ಇದನ್ನು ಸಿದಿ ಬಶೀರ್ ಮಾಸ್ಕ್ ಅಂತ ಕರೀತಾರೆ. ಇದನ್ನು ಇನ್ನೊಂದು ಹೆಸರುಂಟು, ಜುಲ್ತಾ ಮಿನಾರ್ ಅಂತಲೂ ಇದನ್ನು ಕರೆಯೋದುಂಟು. 1461ರಲ್ಲಿ ಇದನ್ನು ಕಟ್ತಾರೆ. 3 ಮಹಡಿ ಎತ್ತರದ ಕಟ್ಟಡ ಇದು. ಇಲ್ಲಿ 2 ಕಂಬಗಳಿವೆ. ಈ ಕಂಬಗಳನ್ನು ಅಲ್ಲಾಡಿಸಿದ್ರೆ ಕಂಬ ಅಲ್ಲಾಡುತ್ತೆ. ಈ ಕಂಬವನ್ನು ಅಲ್ಲಾಡಿಸಿದ್ರೆ ಆ ಅಲುಗಾಡಿಕೆ ಏನಿದೆ ಅದು ಮತ್ತೊಂದು ಕಂಬದಲ್ಲೂ ಕಂಡುಬರುತ್ತೆ. ಆದರೆ 2 ಕಂಬಗಳ ನಡುವೆ ಇರತಕ್ಕಂಥ ಕಟ್ಟಡ ಏನಿದೆ ಅದು ಅಲುಗಾಡೋದಿಲ್ಲ.
ಒಂದು ಕಂಬಲ್ಲಾಡಿಸಿದ್ರೆ ಇನ್ನೊಂದು ಕಂಬಲ್ಲಾಡುತ್ತೆ. ಅದರ ಮಧ್ಯದ ಭಾಗ ಯಾವುದೇ ರೀತಿಯಾದ ಚಲನೆಯನ್ನು ತೋರದ ರೀತಿಯಲ್ಲಿ ಒಂದು ಅದ್ಭುತವಾದ ವಿನ್ಯಾಸ ಇದನ್ನು ರೂಪಿಸಿದ್ದಾರೆ. ಬಹಳ ಬಹಳ ಆಶ್ಚರ್ಯಕರವಾಗಿದೆ. ಯಾಕೆ ಇದನ್ನು ಕಟ್ಟಿರಬಹುದು ಅಂತ ತಜ್ಞರನ್ನು ಕೇಳಿದರೆ, ಬಹುಶಃ ಭೂಕಂಪನವನ್ನು ಮುಂಚಿತವಾಗಿ ತಿಳಿಯೋದಕ್ಕೆ ಇದನ್ನು ಕಟ್ಟಿರಬಹುದು ಅಂತ ಹೇಳ್ತಾರೆ ಆ ಕ್ಷೇತ್ರದ ತಜ್ಞರು. ಮುಂದಿನ ಪುಸ್ತಕ ಜನಪ್ರಿಯ ಆರೋಗ್ಯ ಸಾಹಿತ್ಯ ಅಂದು ಇಂದು ಮುಂದು, ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು. ಪ್ರಶ್ನೆ: 2024 ಅನ್ವಯ ಆಲ್ ಇಂಡಿಯಾ ರೇಡಿಯೋ ಎಷ್ಟು ಪ್ರಸಾರ ಕೇಂದ್ರಗಳನ್ನು ಪಡೆದಿದೆ? ಆಯ್ಕೆಗಳನ್ನು ನೋಡೋಣ. 679, 479, 379, 579. ಮೊದಲಿಗೆ ಶ್ರುತಿ, ನಂತರ ಶಿಲ್ಪ. ಆಯ್ಕೆ 2. ಆಯ್ಕೆ 2 479 ಅಂತ ಹೇಳ್ತಾ ಇದ್ದಾರೆ. ಶಿಲ್ಪ ಅವರು 679. 600. ಎಷ್ಟಿರ್ಬೋದು ಲಾವಣ್ಯ? 479. 400. ಉತ್ತರವನ್ನು ನೋಡೋಣ. 479 ಅನ್ನೋದು ಸರಿಯಾದ ಉತ್ತರ. ಶ್ರುತಿ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಜನಪ್ರಿಯ ಆರೋಗ್ಯ ಸಾಹಿತ್ಯದ ಈ ಒಂದು ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇನೆ. 479 ಆಕಾಶವಾಣಿ ಕೇಂದ್ರಗಳಿವೆ ಭಾರತದಲ್ಲಿ. ಇದು ಭಾರತದ ಭೂಪ್ರದೇಶವನ್ನು ತಗೊಂಡ್ರೆ 92% ಭೂಪ್ರದೇಶವನ್ನು ಇದು ಆವರಿಸುತ್ತೆ. 99% ಜನರನ್ನು ಇದು ತಲುಪುವ ಸಾಮರ್ಥ್ಯವನ್ನು ಪಡೆದಿದೆ. ಈ 479 ಕೇಂದ್ರಗಳಲ್ಲಿ 388 ಕೇಂದ್ರಗಳು FM ರೇಡಿಯೋಗಳಾಗಿವೆ ಅನ್ನೋದನ್ನು ನಾವಿಲ್ಲಿ ನೆನೆಸ್ಕೋಬಹುದು. ಹಾಗೆಯೇ ಸಮುದಾಯ ರೇಡಿಯೋಗಳು ಅಂತ ನಮ್ಮಲ್ಲಿ ಉಂಟು. ಅವು 494 ಇವೆಯಂತೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಬಿಕ್ಕ ಬಿಡಿ ನಕ್ಕು ಬಿಡಿ ಎನ್ನುವ ಪುಸ್ತಕ. ಎಚ್ ಶಾಂತರಾಜ ಐತಾಳ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಕ, ಡ, ಡಿ, ಇ, ಸ. ಆಗಲೇ ಬಸರುತ್ತಿದ್ದಾರೆ ಶ್ರುತಿ. ಕನ್ನಡ ನಾಡಿನ ಇತಿಹಾಸ. ಕನ್ನಡ ನಾಡಿನ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ. ಹೌದಾ ಲಾವಣ್ಯ? ಹೌದು ಸರ್. ಶಿಲ್ಪ? ಕರೆಕ್ಟ್. ಉತ್ತರವನ್ನು ನೋಡೋಣ. ಕನ್ನಡ ನಾಡಿನ ಇತಿಹಾಸ ಉತ್ತರ ಸರಿಯಾಗಿದೆ. ಬಿಕ್ಕ ಬಿಡಿ ನಕ್ಕು ಬಿಡಿ ಈ ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಒಂದು ಕಥೆಗಳ ಪುಸ್ತಕ. ಲಕ್ಷ್ಮಣ ಶರೇಗಾರ ಬರೆದಿರುವಂಥದ್ದು ತಿದಿಯ ತುದಿಗೆ ಬೆಂಕಿಯ ಉಗುಳು. ಇದು ಪುಸ್ತಕದ ಹೆಸರು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 69 ಕೂಡು 49, 89 ಕಳೆ 42, 25 ಗುಣಿಸು 8, 171 ಭಾಗಿಸು 9. ಬಜರುತ್ತಿದ್ದಾರೆ ಶಿಲ್ಪಾ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 456. 4, 5, 6. ಲಾವಣ್ಯ ಮತ್ತು ಶ್ರುತಿ ಲೆಕ್ಕ ಪೂರ್ಣವಾಗಿದ್ದರೆ ಅಂತಿಮ ಉತ್ತರ ಕೊಡಿ. ಇಲ್ಲಾಂದರೆ ಶಿಲ್ಪಾ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 118, 47, 200, 19 ಎಲ್ಲವನ್ನು ಕೂಡಿದ್ರೆ 384 ಬಂದಿದೆ. ಈ ಉತ್ತರವನ್ನು ಶಿಲ್ಪಾ ಅವರು ಕೊಟ್ಟಿಲ್ಲ. ಮುಂದೆ ನಾವು ಕೊಡಲಿದ್ದೇವೆ ಬಯಲು ಎನ್ನುವ ಕವನ ಸಂಕಲನ. ಶಾಂತಲಾ ಮಧು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ.
ಆಯ್ಕೆಗಳನ್ನು ನೋಡೋಣ. ಭೀಮ್ ಸಿಂಗ್ ಭವೇಶ್, ಬುಧೀಂದ್ರ ಕುಮಾರ್ ಜೈನ್, ಬೈಜನಾಥ್ ಮಹಾರಾಜ್, ಜ್ಞಾನೇಶ್ವರ ಶಾಸ್ತ್ರಿ ದ್ರಾವಿಡ್. ಮೊದಲಿಗೆ ಲಾವಣ್ಯ, ನಂತರ ಶ್ರುತಿ. 4ನೇ ಉತ್ತರ ಜ್ಞಾನೇಶ್ವರ ಶಾಸ್ತ್ರಿ. ಜ್ಞಾನೇಶ್ವರ ಶಾಸ್ತ್ರಿ ದ್ರಾವಿಡ್ ಅಂತಿದ್ದಾರೆ. ಶ್ರುತಿ. ಆಯ್ಕೆ 2 ಬುಧೀಂದ್ರ ಕುಮಾರ್ ಜೈನ್. ಬುಧೀಂದ್ರ ಕುಮಾರ್ ಜೈನ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬೈಜನಾಥ್ ಮಹಾರಾಜ್ ಆಗಿತ್ತು. ಬೈಜನಾಥ್ ಮಹಾರಾಜ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ರಾಜಸ್ಥಾನ್ ರಾಜ್ಯಕ್ಕೆ ಸೇರಿದವರು. ನಾಥ ಸಂಪ್ರದಾಯದ ಆಧ್ಯಾತ್ಮಕ ಗುರುಗಳು ಇವರು. ರಾಜಸ್ಥಾನಲ್ಲಿ ಶ್ರದ್ಧಾನಾಥ ಆಶ್ರಮ ಅನ್ನೋ ಒಂದು ಆಶ್ರಮವನ್ನು ಇವರು ನಡೆಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಭೂತಾಯಿ ಕವನ ಸಂಕಲನ. ಸಂಪಾದಕರು KV ಲಕ್ಷ್ಮಣಮೂರ್ತಿ, ಡಾಕ್ಟರ್ ಪ್ರೀತಿ ಅಶೋಕ್, ನಾಗರತ್ನ S ಹಿರೇಮಠ್ ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಹ, ತೋ, ನ, ವ, ಯು, ನು, ರೇ, ರಿ. ಶ್ರುತಿ ಬಜರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಹರಿಯುವ ತೊರೆ ನಾನು. ಹರಿಯುವ ತೊರೆ ನಾನು. ನೋಡೋಣ ಶಿಲ್ಪ ಅವ್ರು ಏನು ಕೊಡ್ತಾರೆ ಉತ್ತರ. ಹರಿನ ತೊರೆಯುವ. ಅಂದರೆ ಏನು ಹರಿಯನ್ನು ಬಿಟ್ಬಿಡ್ತೀವಿ ಅಂತಲ್ಲ, ಅರ್ಥವಾಗಲಿಲ್ಲ ನನಗೆ. ತೊರೆಯುವ ಹರಿನ. ತೊರೆಯುವ ಹರಿನ. ಹೌದು. ಲಾವಣ್ಯ ಅವ್ರಿಗೇನು ಹೊಳೆದಿಲ್ಲ. ತೋರೆ ನಾರಿ. ಉತ್ತರವನ್ನು ನೋಡೋಣ. ಹರಿವ ತೊರೆಯು ನಾನು ಅನ್ನೋದು ನಮ್ಮ ಹತ್ರ ಇರುವಂಥ ಉತ್ತರ. ತಾವು ಹೇಳಿದ್ದು ಹರಿಯುವ ತೊರೆ ನಾನು ಅಂತ ಹೇಳಿದ್ರಿ. 8 ಅಕ್ಷರಗಳಲ್ಲಿ ಯಾವ ಅಕ್ಷರವನ್ನು ಬಿಟ್ಟಿಲ್ಲ, ಯಾವ ಅಕ್ಷರವನ್ನು ಸೇರಿಸಿಲ್ಲ. ಇರೋ ಅಕ್ಷರಗಳನ್ನು ಆ ಕಡೆ ಈ ಕಡೆ ಬದಲಾಯಿಸಿದ್ದೀರಾ, ಆದರೆ ಅರ್ಥದಲ್ಲಿ ಅಂತಹ ದೊಡ್ಡ ವ್ಯತ್ಯಾಸ ಆಗಿಲ್ಲ. ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸಿ ಭೂತಾಯಿ ಕವನ ಸಂಕಲನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡು. ಮಂದಹಾಸ, ನಿಂತಲ್ಲೇ ಸುತ್ತುವ ಆಟಿಕೆ, ಸ್ವಪ್ನ. ಆಗಲೇ ಬಜರುತ್ತಿದ್ದಾರೆ ಲಾವಣ್ಯ, ಆನಂತರ ಶ್ರುತಿ ಅವರು. ಲಾವಣ್ಯ 1 ಉತ್ತರ. ಮುಗುಳ್ನಗೆ. ಮುಗುಳ್ನಗೆ ಅಂದರೆ 4 ಅಕ್ಷರ ಆಗುತ್ತೆ. ಮುಗುಳು ನಗೆ. ಮುಗುಳು ನಗೆ. ಶ್ರುತಿ ಮುಗುಳು ನಗೆ. ಮುಗುಳು ನಗೆ 1 ಉತ್ತರ. ಮುಗುಳು ನಗೆ ಉತ್ತರ ಸರಿಯಾಗಿದೆ. ದರುಗುಟ್ಟಿ, ಮಳೆ ಸುರಿದು ಎನ್ನುವ ಕಾದಂಬರಿ ಕೊಟ್ಟಿದ್ದೇನೆ. 2 ಉತ್ತರ. ಲಾವಣ್ಯ ಅವರಿಗೆ ಅವಕಾಶ ಸಿಗುತ್ತೆ. ಬುಗುರಿ. ಬುಗುರಿ ಉತ್ತರವನ್ನು ನೋಡೋಣ. ಚೆಂದುಡಿ ಶತಕ ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಕನಸು. ಕನಸು ಉತ್ತರವನ್ನು ನೋಡಿದ್ದೇವೆ. ಉತ್ತರ ಸರಿಯಾಗಿ ಬಂದಿದೆ. ಶ್ರೀ ವೆಂಕಟೇಶ್ವರ ವ್ರತಕಥೆ ಎನ್ನುವ ಒಂದು ಪುಸ್ತಕ. 3 ಪುಸ್ತಕವನ್ನು ಲಾವಣ್ಯ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರ್ಲಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಲಾವಣ್ಯ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಗೋಲಗುಮ್ಮಟ ಎಷ್ಟು ಅಡಿ ಎತ್ತರವಿದೆ? 100 ಅಡಿ, 200 ಅಡಿ? 100 ಅಡಿ. 100 ಅಡಿ. 100 ಅಡಿ. ಮುಂದಿನ ಪ್ರಶ್ನೆ, ಬೃಂದಾವನ ಗಾರ್ಡನ್ಸ್ಗೆ ಹೊಂದಿಕೊಂಡಿರುವ ನಾಗವನ ಎಷ್ಟು ದೊಡ್ಡದಿದೆ? 10 ಎಕರೆ, 30 ಎಕರೆ?
30 ಎಕರೆ. ಮುಂದಿನ ಪ್ರಶ್ನೆ. ಭಾಗಮಂಡಲದಲ್ಲಿ ಎಷ್ಟು ನದಿಗಳ ಸಂಗಮವಿದೆ? 2 ನದಿ, 3 ನದಿ? 3 ನದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತನ್ನ ಊರಲ್ಲಿ ರಂಗ, ಬೇರೆ ಊರಲ್ಲಿ ರಾಜ. ಬೇರೆ ಊರಲ್ಲಿ ರಾಜ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಾಲುಗಳಿಲ್ಲ, ಕೈಗಳಿಲ್ಲ, ಮುಂದೆ ಮುಂದಕ್ಕೆ ನಡೆಯುವುದು, ನುಗ್ಗಿ ಬಂದರೆ ಸಾಕು ಕಿಟಕಿಯು ಬಾಗಿಲು ತೆರೆದುಕೊಳ್ಳುವವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಗೋಳಗುಮ್ಮಟ 200 ಅಡಿ ಎತ್ತರ ಇದೆ. 2ನೇ ಪ್ರಶ್ನೆಗೆ ಉತ್ತರ 30 ಎಕರೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ 3 ಕಾವೇರಿ, ಕನ್ನಿಕಾ, ಸುಜ್ಯೋತಿ ಅಂತ 3 ನದಿಗಳು ಸೇರುತ್ತೆ. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತನ್ನ ಊರಲ್ಲಿ ರಂಗ, ಪರ ಊರಲ್ಲಿ ಮಂಗ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಗಾಳಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶಿಲ್ಪಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕುವಲಾಳ ಯಾವ ವಂಶದ ಮೊದಲ ರಾಜಧಾನಿಯಾಗಿತ್ತು? ಗಂಗರು, ಕದಂಬರು? ಕದಂಬರು. ಮುಂದಿನ ಪ್ರಶ್ನೆ. ಬೃಂದಾವನ ಗಾರ್ಡನ್ಸ್ ಪೂರ್ಣಗೊಳ್ಳಲು ಎಷ್ಟು ವರ್ಷಗಳು ಬೇಕಾಯಿತು? 5 ವರ್ಷ, 10 ವರ್ಷ? 10 ವರ್ಷ. ಮುಂದಿನ ಪ್ರಶ್ನೆ. ತಾಟಕಿಗೆ ಎಷ್ಟು ಆನೆಗಳ ಬಲವಿತ್ತು? 1000 ಆನೆ, 10,000 ಆನೆ? 1000 ಆನೆ. ಮುಂದಿನ ಪ್ರಶ್ನೆ. ತಲೆ ಬೋಳಿಸಿದರೆ? ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ನೀರಿನ ಮೇಲೆ ನಡೆಯುವೆನೋ, ಕಾಲುಗಳು ನನಗಿಲ್ಲ? ಕಮಲ. ಕಮಲ ನಡ್ಕೊಂಡು ಹೋಗುತ್ತಾ? ತೇಲುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕುವಲಾಳ ಅಂದರೆ ಕೋಲಾರದ ಹಳೆಯ ಹೆಸರು ಕುವಲಾಳ, ಅದು ಗಂಗರು ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ 5 ವರ್ಷ ಆಗಿತ್ತು, ತಾವು 10 ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ 1,000 ಆನೆಗಳು, ತಾವು ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ತಲೆ ಬೋಳಿಸಿದರೆ ಹೀನ ಸುಳಿ ಹೋದೀತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ದೋಣಿ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಶ್ರುತಿ ಅವರಿಗೆ ಅವಕಾಶ ಬಂದಿದೆ. ಮೊದಲ ಪ್ರಶ್ನೆ. ತಿಮ್ಮಣ್ಣ ಕವಿಯು ಯಾರ ಆಸ್ಥಾನದಲ್ಲಿ ಇದ್ದನು? ಕೃಷ್ಣದೇವರಾಯ, ಇಮ್ಮಡಿ ಪುಲಿಕೇಶಿ? ಕೃಷ್ಣದೇವರಾಯ. ಮುಂದಿನ ಪ್ರಶ್ನೆ. ಬೃಂದಾವನ ಗಾರ್ಡನ್ಸ್ ನಿರ್ಮಾಣಕ್ಕೆ ಸ್ಫೂರ್ತಿ ಯಾವುದು? ಶಾಲಿಮಾರ್ ಗಾರ್ಡನ್ಸ್ ಶ್ರೀನಗರ್, ಮೊಘಲ್ ಗಾರ್ಡನ್ಸ್ ದಿಲ್ಲಿ? ಮೊಘಲ್ ಗಾರ್ಡನ್ ದಿಲ್ಲಿ. ಮುಂದಿನ ಪ್ರಶ್ನೆ. ತಾಮ್ರಲಿಪ್ತಿ ನಗರವು ಯಾವ ನದಿಯು ಸಮುದ್ರವನ್ನು ಸೇರುವ ಸ್ಥಳದಲ್ಲಿದೆ? ಹುಗ್ಲಿ ನದಿ, ತಪತಿ ನದಿ? ತಪತಿ ನದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾಮ್ರದ ದುಡ್ಡು ಎಣಿಸಿದಷ್ಟು ಸದ್ದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸಾಗರದಲ್ಲಿ ಹುಟ್ಟಿದ ನಾನು ಗುಡಿ ಗುಡ್ಡಾರ ಮಠಗಳಲ್ಲಿ ಕೂಗುವೆ? ಶಂಖ. ಶಂಖ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಿಮ್ಮಣ್ಣ ಕವಿ ಕೃಷ್ಣದೇವರಾಯ ಆಸ್ಥಾನದಲ್ಲಿದ್ದನು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಶಾಲಿಮಾರ್ ಗಾರ್ಡನ್ಸ್ ಶ್ರೀನಗರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಹುಗ್ಲಿ ನದಿ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ತಾಮ್ರದ ದುಡ್ಡು ತಾಯಿ ಮಗನ್ನ ಕೆಡಿಸಿದಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಶಂಖ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲು ಲಾವಣ್ಯ ಅವರಿಗೆ ದೊರೀತಾ ಇದೆ 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎರಡು ಪುಸ್ತಕ ಶಿಲ್ಪಾ ಅವರಿಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಆರು ಪುಸ್ತಕ ಶ್ರುತಿಯವರಿಗೂ ದೊರೆತಿದೆ. ಅಭಿನಂದನೆ.
ವಾಡಿಕೆಯಲ್ಲಿ ಪಂಚೇಂದ್ರಿಯಗಳು ಅಂತ ಹೇಳ್ತೇವೆ. 5 ಇಂದ್ರಿಯಗಳು ನಮಗೆ ಗೊತ್ತು. ಆದರೆ ಜೀವ ಜಗತ್ತಲ್ಲಿ ಹುಡುಕ್ತಾ ಹೋಯಿತು ಅಂದರೆ 5ಕ್ಕಿಂತಲೂ ಹೆಚ್ಚಿನ ಇಂದ್ರಿಯಗಳು ಉಂಟು. ಆದರೆ ವಾಡಿಕೆಯಲ್ಲಿ ನಾವು ತಿಳ್ಕೊಂಡಿರೋದು ಬರೀ 5. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.